ಈ ವಿಡಿಯೋದಲ್ಲಿ ಎಷ್ಟೊಂದು ತಿಳ್ಕೊಳ್ತೀರಾ ಅಂದರೆ, ವಿಯೆಟ್ನಾಂ ಕರೆನ್ಸಿ ನಮ್ಮ ಕರೆನ್ಸಿಗೆ ಕಂಪೇರ್ ಮಾಡಿದ್ರೆ ಅಷ್ಟು ವೀಕ್ ಆಗಿದ್ರೂ ಎಷ್ಟು ಡೆವಲಪ್ ಆಗಿದೆ. ಫ್ರಮ್ ರೋಡಿಂದ ಇರ್ಬೋದು, ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, ಫ್ರಮ್ ಬಿಲ್ಡಿಂಗ್ಸ್ನಿಂದ ಇರ್ಬೋದು, ಕ್ಲೀನ್ನೆಸ್ಸಿಂದ ಹಿಡಿದು ಎವ್ರಿಥಿಂಗ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇನ್ ದಿಸ್ ವಿಡಿಯೋ. ಇದರಲ್ಲಿ ಇನ್ನೂ ಸಮ್ಮರಿ ಕೊಡ್ತೀನಿ ಅಂದರೆ, ಟ್ರೈನ್ ಚೇಸಿಂಗ್ ಒಂದು ಸೀಕ್ವೆನ್ಸ್ ಬರುತ್ತೆ ನಿಮಗೆ. ಪ್ಲಸ್ಸು ಸಮುದ್ರದ ಪಕ್ಕದಲ್ಲೇ ಟ್ರೈನ್ ಟ್ರ್ಯಾಕ್ ಹೋಗೋದು. ಥರ್ಡ್ ಆಯಿತಾ, ನಮ್ಮ ಕಡೆ ಟೋಲ್ ಕಟ್ತೀವಿ, ಟೋಲ್ ಕಟ್ಟೋಕ್ಕೆ ಫಾಸ್ಟ್ ಆಗಿದ್ರು ಲೈನಲ್ಲಿ ನಿಂತ್ಕೊಳ್ಬೇಕು. ಅದೆಲ್ಲ ಇಲ್ಲಿಲ್ಲ. ಹೆಂಗೆ ಇದೆಲ್ಲ ಮಾಡಿದ್ರು, ಡಿಸಿಪ್ಲಿನ್ ಹೆಂಗೆ ಮಾಡಿದ್ರು ಆಯಿತಾ, ಹೆಂಗೆ ಮೇಂಟೈನ್ ಮಾಡ್ತಾರೆ. ನಾನು ಕಾಪ್ 800 ಕಿಲೋಮೀಟರ್ಸ್ ಗಾಡಿ ಓಡಿಸ್ಕೊಂಡು ಬಂದರು, ಒಂದು ಕಾನ್ಸ್ಟೇಬಲ್ ಒಬ್ಬ ಕಾಣಿಸಿಲ್ಲ ನನಗೆ ಆಯಿತಾ. ಹೌ ಆರ್ ದಿ ಮೇಂಟೈನಿಂಗ್ ಆಲ್ ದಿಸ್? ವೈ ಪೀಪಲ್ ಡೋಂಟ್ ಬ್ರೇಕ್ ರೂಲ್ಸ್ ಇಸ್ ಸಚ್? ನೋಡಿ, ನಾನು ಬಂದಿರೋ ರೋಡ್ ಫ್ರಮ್ ಹೋಚಿಮಿನ್ ಸಿಟಿಯಿಂದ ಹನೆ ಹೋಗ್ತಾರೋ ರೂಟಲ್ಲಿ ಫುಲ್ ಕೋಸ್ಟ್ಲೈನ್ ಇಟ್ಕೊಂಡಿರೋದು. ಕೋಸ್ಟ್ ಅಂದರೆ ಪಕ್ಕದಲ್ಲೇ ನಮ್ಗೆ ಸಮುದ್ರ ಇರಬೇಕು, ಸಮುದ್ರದ ಪಕ್ಕದಲ್ಲೇ ಓಡಿಸ್ಕೊಂಡು ಹೋಗಬೇಕು. ಐ ವಾಂಟ್ ಟು ಹ್ಯಾವ್ ದಿಸ್ ಎಕ್ಸ್ಪೀರಿಯನ್ಸಸ್ ಸಚ್. ವೆದರ್ ಇಸ್ ಬ್ಯೂಟಿಫುಲ್. ಸೊ ಶುರು ಮಾಡುವ ರೋಡಲ್ಲಿ ಹೋದ್ಮೇಲೆ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಹೋಚಿಮಿನ್ ಸಿಟಿಲಿ ನಿಮ್ಗೆ ಗೊತ್ತಿಲ್ಲ ಅಂದರೆ ಐ ಟುಕ್ ದ ಬೈಕ್. ಓಕೆ, ಗಾಡಿಯಲ್ಲಿ ಓಡಿಸ್ಕೊಂಡು ಹೋಗೋಣ ಅಂತ. ಒಂದೇ ಮಿಸ್ಟೇಕ್ ಏನಂದರೆ ಆಯಿತಾ, ಸಿಕ್ಕಾಪಟ್ಟೆ ಗಾಳಿ, ಚಳಿ ಹೊಡಿತಾ ಇದೆ ಅಂತ ನಾನು ಒಂದು ಜಾಕೆಟು ತರಲಿಲ್ಲ. ಬಿಕಾಸ್ ಇಲ್ಲಿ ಹಾಟ್ ಇರುತ್ತೆ ಅಂದ್ಬಿಟ್ಟು, ನಾನು ಬಂದಿರೋದು ಫೆಬ್ ಎಂಡ್ ಅಲ್ಲ, ಸೊ ಇಲ್ಲಿ ಬಿ ಹಾಟ್ ಅಂದ್ಬಿಟ್ಟು ತರಲಿಲ್ಲ ನಾನು. ಮಿಸ್ಟೇಕ್. ಲಗೇಜ್ ಬೇರೆ ಜಾಸ್ತಿ ಆಗುತ್ತೆ, ಭಾರ ಆಲ್ರೆಡಿ ತಲೆನೋವು ನನಗೆ. ಓಡ್ತಾ ಇರಬೇಕಂದ್ರೆ ರೈಟ್ ಹ್ಯಾಂಡ್ ಸೈಡ್ ಎಲ್ಲ ಯು ಲುಕ್ ಎಟ್ ದಿಸ್, ಯು ಗೆಟಿಂಗ್ ದಿಸ್ ವ್ಯೂ. ಓಡ್ತಾ ಇರಬೇಕಂದ್ರೆ ಕಣ್ಣು ತಂಪಾಗುತ್ತೆ. ಒಂದು ಕನ್ನಡಕ ಹಾಕ್ಕೊಂಡಿದ್ರು ಗಾಳಿ ಒಂದೇ ಅಲ್ಲ ಈ ವ್ಯೂ ನೋಡೋದಕ್ಕೆ. ಪ್ಲಸ್ ರೋಡಲ್ಲಿ ಒಂದು ಹಂಪಿಲ್ಲ, 800 ಕಿಲೋಮೀಟ್ರ್. ಇದು ನೋಡಿ, ಫಸ್ಟ್ ಇದು ನೋಡಿ. ನಮ್ಮ ಕಡೆ ಟೋಲು ಇಲ್ಲಿ ನೋಡಿ, ಹೋಯ್ತಾ ಒಂದು ಟ್ರಕ್ಕು, ಯಾವ ಸ್ಪೀಡಲ್ಲಿ ಹೋಗ್ತಾನೆ ನೋಡಿ ಅವನು. ಗೇಟ್ ಕ್ಲೋಸಾ, ಜಸ್ಟ್ ವೆಯ್ಟ್ ಮಾಡಿ, ಇನ್ನೊಂದು ಟ್ರಕ್ ಬಂತ ಓಪನ್. ಇದು ಹೆಂಗೆ ಸಿಸ್ಟಮ್ ಅಷ್ಟು ಫಾಸ್ಟಾಗಿ ರೀಡ್ ಮಾಡುತ್ತೆ ದಟ್ ಹಿಂಗೆ ಬರ್ತಾಯಿದ್ದೆ ಗಾಡಿ, ಇದು ಅಕೌಂಟಲ್ಲಿ ಡಿಟೆಕ್ಟು ಟಕ್ ಅಂತ ಹೋದ ಈ ಕಡೆಯವರು ಹೋದ್ರು, ಆ ಕಡೆ ಹೋದ್ರು. ಕೆನ್ ಯು ಸಿ ದಿಸ್? ಇಲ್ಲ ಕ್ಯಾಶಲ್ಲಿ ಬರ್ತೀನಿ ಅಂದರೆ ಯು ಲುಕ್ ಎಟ್ ಇಟ್, 10 ಸೆಕೆಂಡ್ಸ್ ಮೇಲೆ ಇರೋದಿಲ್ಲಪ್ಪ. ಈ ಬ್ಲ್ಯಾಕ್ ಕಾರ್ ಹೊರಡುತ್ತೆ ನೋಡಿ, ಅದರಿಂದ ಇನ್ನೊಂದು ಗಾಡಿ, ಅದಕ್ಕೆ ಡಬಲ್ ಪೇಮೆಂಟ್ ಕಟ್ಟಬೇಕು. ನಮ್ಮ ಕಡೆನೂ ಹಂಗೆ. ಇದು ಸ್ಟೇಟ್ ಹೈವೇ ಅಂತ ನಾವು ಹೇಳ್ತೀವಲ್ಲ, ಆ ಥರ ಸ್ಟೇಟ್ ಹೈವೇದಲ್ಲಿ ಈ ಥರ ಡೆವಲಪ್ಮೆಂಟ್ ಮಾಡಿದ್ದಾರೆ ಆಯಿತಾ. ಇನ್ನು ಎಕ್ಸ್ಪ್ರೆಸ್ ವೇ ಅನ್ನೋ ಬಗ್ಗೆ ಮಾತಾಡೋಕ್ಕಾಗಲ್ಲ, ಅಲ್ಲಿ ಬೈಕ್ ಹೋಗೋದಿಲ್ಲ, ಸೊ ಅದ್ರ ಹೇಳೋಕ್ಕೂ ಆಗೋದಿಲ್ಲ ನಾನು ಆಯಿತಾ. ಇದು ಪಕ್ಕದಲ್ಲೇ ಓಡ್ತಾ ಇದ್ದದ್ದು ಎಕ್ಸ್ಪ್ರೆಸ್ ವೇ. ಲುಕ್ ಎಟ್ ದಿಸ್ ಇಸ್ ಹೌ ಇಟ್ ಶುಡ್ ಬಿ ಯಾರ್. ಆ್ಯಂಡ್ ದಿ ಕಾಲ್ ಇಟ್ ಡೆವಲಪ್ಮೆಂಟ್. ನಾನು ಇಷ್ಟೊಂದು ಮಾಡಿದ್ದೀನಿ, ಅಷ್ಟೊಂದು ಮಾಡಿದ್ದೀನಿ ಅಂತ ಎಲ್ಲ ಪುಂಗ್ತಾರಲ್ಲ, ಏನು ರೀ ಪುಂಗ್ತೀರಿ? ನೋಡ್ರಿ ಹೊಟ್ಟೋಯ್ತಲ್ರಿ, ಇದು ಹೋಯ್ತಲ್ಲ. ಇದು ಚಿಕ್ಕ ಕಂಟ್ರಿ ಸ್ವಾಮಿ, ಚಿಕ್ಕ ಕಂಟ್ರಿ ಅಂದ್ರೆ ಅನ್ಕೊಂಬೇಡಿ. ನಮ್ಮ ಹೋಚಿಮಿನ್ ಸಿಟಿಯಿಂದ ಹೊನೋಯ್ ತನಕ ನಾನು ಬೆಂಗಳೂರು ಟು ದಿಲ್ಲಿ ಹೋಗುವಷ್ಟು ಡಿಸ್ಟೆನ್ಸು ಆಯಿತಾ. ಬಟ್ ಲುಕ್ ಎಟ್ ದಿಸ್ ವ್ಯೂ ಯಾರ್. ನಿಮಗೆ ಫಸ್ಟ್ ಒಂದು ಡ್ರೋನ್ ಶಾಟ್ ಆಗ್ತಾ ಗೊತ್ತಾ, ನಾನು ಇಲ್ಲಿ ಓಡಿಸ್ಕೊಂಬರ್ಬೇಕಾದ್ರೆ ಇಲ್ಲಿ ಸಿಕ್ತು. ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ಸ್ಟಾಪ್ ಆ್ಯಂಡ್ ಟೇಕ್ ದ ಡ್ರೋನ್ ಶಾಟ್ ಅಂತ ಎತ್ತಿ ಹಾರಿಸ್ದೆ ನಾನು. ನೋಡಿದ್ರಲ್ಲ ಹೆಂಗಿತ್ತು ವ್ಯೂ. ಲುಕ್ ಎಟ್ ದಿಸ್ ಯಾರ್, ಲುಕ್ ಎಟ್ ದಿಸ್. ಆ ಗಾರ್ಡ್ ರೈಲಿಂಗ್ ನೋಡಿ, ಇವನ್ ದ ಇಂಪಾರ್ಟೆನ್ಸ್ ದೇ ಗಿವನ್ ಸೊ ದಟ್ ಗುದ್ದಿದ್ರು ಆ ಕಡೆ ಬಿದ್ದೋಬಾರ್ದು, ಮನುಷ್ಯ ಬಿದ್ದೋಬಾರ್ದು. ನಾನು ಕ್ಯಾಂಪ್ ರೇಂಜಿಂದ ಬರಬೇಕಾದ್ರೆ ಅಲ್ಲಿ ಕ್ಲೀನಾಗಿ ಹೇಳಿದ್ರು, ನೀವೇನೋ ಗುದ್ಕೊಂಡು ಹೋದ್ರೆ ನಿಮ್ಮ ಕಾರು ಸಮುದ್ರದೊಳಗೆ ಹೋಗುತ್ತೆ ಅಂತ ಬೋರ್ಡ್ ಹಾಕ್ಬಿಟ್ಟವನೆ ಸ್ವಾಮಿ. ಲುಕ್ ಎಟ್ ದಿಸ್. ಬೈಕ್ಗೆ ಒಂದು ಲೇನು, ಅಲ್ಲಿ ಯಾವ ಕಾರು ಬರಲ್ಲ, ಟ್ರಕ್ಕು ಬರೋದಿಲ್ಲ. ಅವ್ರಿಗೆ ಟ್ರಕ್ಗಳಿಗೆ, ಬೈಕ್, ಕಾರ್ಗಳಿಗೆಲ್ಲ ಒಂದು ಲೇನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಲುಕ್ ಎಟ್ ದಿಸ್. ಈ ಬ್ಯೂಟಿಫುಲ್ ಜಾಗದಲ್ಲಿ ಈ ಲಗೇಜ್ ಇಲ್ಲ ಅಂದರೆ ಅಲ್ಲೆಲ್ಲ ಹೋಗಿ ಕುಣಿದು ಕುಪ್ಪಳಿಸ್ಬಿಡುತ್ತೆ. ಪ್ಲಸ್ ಏನಂದರೆ ನನಗೆ 224 ಕಿಲೋಮೀಟ್ರ್ ಹೊಡಿಬೇಕು ಇವತ್ತು ನೆಕ್ಸ್ಟ್ ಡೆಸ್ಟಿನಿ. ಯಾಕಂದರೆ ನನಗೆ ಟೆನ್ಷನ್ ಇದೆ. ಯಾಕಂದರೆ ನಾನು ನೆಕ್ಸ್ಟ್ ಮಂತ್ 10ನೇ ತಾರೀಕು ಒಳಗೆ ನಾನು ಗಾಡಿ ಹನೋಯಲ್ಲಿ ಬಿಡಬೇಕು. ಯಾಕಂದರೆ ಅಲ್ಲಿರೋದು ನನ್ನ ಫ್ಲೈಟು ಟು ಕಂಬೋಡಿಯಾ. ಇಲ್ಲಾಂದರೆ ಒಂದೊಂದು ಜಾಗದಲ್ಲಿ ಒಂದೊಂದು ವಾರ ಆಗ್ಬಿಡ್ತು. ಯಾಕಂದ್ರೆ ಅಷ್ಟಿದೆ ನೋಡೋಕ್ಕೆ. ನಿಜವಾಗ್ಲೂ ಹೇಳ್ತೀನಿ, ವಿಯೆಟ್ನಾಮು ಅಂದ್ರೆ ಕಮ್ಮಿ ಅನ್ಕೊಂಬಿಡಿ ಸ್ವಾಮಿ. ಈ ಕಲರ್ ನೋಡಿ, ಬ್ಲೂ ಕಲರ್. ನಮ್ಮ ಇಂಡಿಯಾದಲ್ಲಿ ಕಾಬೋಡಿ ರಾಮ, ಗೋವಾ ಹತ್ರ ಬಿಟ್ಟರೆ, ಅಂಡಮಾನ್ ಬಿಟ್ಟರೆ ಇನ್ನೆಲ್ಲೂ ನಿಮ್ಗೆ ಸಿಗಲ್ಲ ಈ ಥರ ಬ್ಲೂ ವಾಟ್ರ್, ಗ್ರೀನ್ ವಾಟ್ರ್, ಕ್ಲಿಯರ್ ಅಂದರೆ ಕ್ಲಿಯರ್, ಕ್ರಿಸ್ಟಲ್ ಕ್ಲಿಯರ್ ಆಯಿತಾ. ಥೈಲ್ಯಾಂಡ್ ಇನ್ನೊಂದು ನೋಡಿರೋದು, ಇನ್ನು ಪ್ರಪಂಚ ನೋಡಿಲ್ಲ, ನೋಡ್ತೀನಿ. ನೋಡಿದಾಗಲೂ ನಿಮ್ಗೆ ತಿಳಿಸ್ಕೊಡ್ತೀನಿ ಆಯಿತಾ. ಲುಕ್ ಎಟ್ ದಿಸ್ ಯಾರ್. ಇಂಥ ಜಾಗದಲ್ಲಿ ಓಡಿಸೋದಕ್ಕೆ ಪುಣ್ಯ ಪಟ್ಟಿರಬೇಕು. ಐ ಆಮ್ ಆ್ಯಕ್ಚುಲಿ ಪುಣ್ಯದ ಗಾಡಿ ತೊಗೊಂಡಿದ್ದೇನೆ. ಬಸ್ ಗಿಸಲ್ಲಿ ಹೋಗಿದ್ರೆ ಇದೆಲ್ಲ ನಿಲ್ಲಿಸ್ತಾನೆ ಅವನು ನಿಲ್ಲಿಸೋದೇ ಇಲ್ಲ ಅವನು. ವೇರ್ ಐ ವಾಂಟ್ ಐ ಕ್ಯಾನ್ ಸ್ಟಾಪ್. ಬೇಕಾದ್ರೆ ಬೀಚಲ್ಲಿ ಹೋಗ್ಬಿಟ್ಟು ಒಂದು ಸ್ವಿಮ್ ಮಾಡ್ಕೊಬೋದು. ಸ್ವಿಮ್ಮಿಂಗ್ ಬರಲ್ವೇ? ಇಲ್ಲಿ ಬಿತ್ಕೊಂಡ್ರೆ ನಾವು ಫಿಲಿಪೀನ್ಸಲ್ಲಿ ಹೋಗಿ ಸಿಗ್ತೀನೇನೋ, ಅಲ್ಲಿ ಸಿಗ್ತೀನೇನೋ, ಹಂಗೆ ದಟ್ ಇಸ್ ಹೌ ಇಟ್ ಈಸ್. ಸೊ ಅದಕ್ಕೆ ನಾನು ಸಮುದ್ರದೊಳಗೆಲ್ಲ ಹೋಗೋದಿಲ್ಲ ನಾನು. ಐ ಜಸ್ಟ್ ಲವ್ ಟು ಎಂಜಾಯ್ಸ್. ನಿಮ್ಗೆ ಅನ್ಕೊಂಬೋದು ಏನು ಬರೀ ಬೀಚೆ ನೋಡಬೇಕಲ್ಲ ಅಂತ. ಸ್ವಾಮಿ ಓಡಿಸ್ತಾರ ಅವನಿಗೆ ಗೊತ್ತು. ಅದ್ರ ನೋಡಿ, ಪಕ್ಕದಲ್ಲೇ ಟ್ರೈನ್ ಟ್ರ್ಯಾಕು ಆಯಿತಾ. ಆ ಕಡೆ ಮೌಂಟೇನ್ಸು, ಈ ಕಡೆ ನನ್ನ ಗಾಡಿ, ರೈಟ್ ಸೈಡಲ್ಲಿ ಸಮುದ್ರ.
ಆಯಿತಾ. ವೆದರ್ ಅಂತೂ ಕಂಪ್ಲೀಟ್ ಚೇಂಜು, ಆಯಿತಾ. ಬ್ಲೂ ಸ್ಕೈಸ್ ಇದ್ದಿದ್ದು ಡಾರ್ಕ್ ಕ್ಲೌಡ್ಸ್ ಆಗ್ತಾ ಇದೆ, ಆಯಿತಾ. ಇಟ್ ಇಸ್ ಜಸ್ಟ್ ಐ ಕಾಂಟ್ ಎಕ್ಸ್ಪ್ಲೇನ್ ಎಲ್ಲ ನಾನು ಬಂದಾಗಲೇ ಆಗಬೇಕಾ ಇದು, ಆಯಿತಾ. ಟು ಫಾರ್ ಮೀ ಐ ಆಮ್ ಸೋ ಹ್ಯಾಪಿ. ನಾನು 70 ಕಿಲೋಮೀಟರ್ಸ್ ಕೊಂಡಿದ್ದೀನಿ, ಒಂದು ಹಂಪಿಲ್ಲ ಏನಿಲ್ಲಪ್ಪ, ಹಂಪಿಲ್ಲ ಏನಿಲ್ಲ. ಯು ಕ್ಯಾನ್ ಗೋ ಅಟ್ ಯುವರ್ ಓನ್ ಆರಾಮ್ಸೆ ಯಾರ್, ಯು ಕ್ಯಾನ್ ಜಸ್ಟ್ ಗೋಸ್. Look at this. This is what you call development, yaar. This is what you really call development. ಆಯಿತಾ. ಪೀಪಲ್ ಹ್ಯಾವ್ ಪೇಡ್ ಅಟೆನ್ಷನ್. ಹೂವರ್ ಹ್ಯಾಸ್ ಡನ್ ದಿಸ್, ಯಾರು ಮಾಡಿದನೋ ಆ ಮನುಷ್ಯನಿಗೆ ಕೃತಜ್ಞತೆ ಹೇಳಲೇಬೇಕು. ಇದನ್ನ ನೋಡಿ ಕಲಿಬೇಕು, ಆಯಿತಾ. ನಮ್ಮ ಕಡೆನೂ ಇದ್ದಾರೆ ನಮ್ಮ ಮಿನಿಸ್ಟ್ರು, ಎಲ್ಲಿ ಕರ್ನಾಟಕದಲ್ಲಿ ಅವನು ಸಿಂಗಾಪುರ ಕಲ್ತ್ಕೊಂಬರ್ತಾನಂತಪ್ಪ ರೋಡ್ ಹೆಂಗೆ ಮಾಡೋದು ಅಂತ. ನಮ್ಮ ಉತ್ತರಾಖಂಡಲ್ಲೇ ಎಷ್ಟೋ ಚೆನ್ನಾಗಿದೆ, ಅಲ್ಲಿ ಹೋಗಿ ಕಲಿಯೋದಿಲ್ಲ, ಇಲ್ಲಿಗೆಲ್ಲ ಬರಲ್ಲ, ಆಯಿತಾ. ಅಲ್ಲಿ ನಮ್ಗೆ ಏನು ಗೊತ್ತಾ, ರೂಲ್ಸ್ ಬಗ್ಗೆ ಕೇರೇ ಮಾಡಲ್ಲ. ಅಂದರೆ ಇವಾಗ ತೋರಿಸ್ತೀನಿ ನೋಡಿ, ಇದು ಹೇಳ್ದಲ್ಲ, ಒನ್ ಆಫ್ ದ ಥಿಂಗ್ಸ್ ದಟ್ ಐಮ್ ಶೋಯಿಂಗ್ ಯು. ಲುಕ್ ಅಟ್ ದಿಸ್ ಟ್ರೈನ್ ಟ್ರ್ಯಾಕ್. ಕಾಣಿಸುತ್ತಾ? ಕಾಣಿಸಿಲ್ವಾ? ಕಣ್ಣು ಬಿಟ್ಟು ನೋಡಿ. 11 o'clock ನೋಡಿ, ಇಲ್ಲಿ ಕಾಣುತ್ತಾ ಟ್ರೈನ್ ಟ್ರ್ಯಾಕು? ಜೂಮ್ ಮಾಡೋ ಕ್ಯಾಮ್ರಾಮ್ಯಾನ್ ಕಾಣುತ್ತಲ್ಲಿ? ಪಕ್ಕದ ಸಮುದ್ರ, ಪಕ್ಕ ಆ ಟ್ರೈನ್ ಟ್ರ್ಯಾಕು, ಪಕ್ಕದಲ್ಲಿ ನನ್ನ ರೋಡು, ಅದ್ರ ಪಕ್ಕದಲ್ಲಿ ಬೆಟ್ಟ. ಹಾ ಹಂಗೇ ನನಗೆ ಬೇಡ್ಕೊಳ್ತೇನೆ, ಟ್ರೈನ್ ಬಂದುಬಿಟ್ರೆ ಯಾವ ಟೈಮಿಗೆ ಬರುತ್ತೆ ಗೊತ್ತಿಲ್ಲ. ಇಲ್ಲಾಂದರೆ ದಬಾಕೊಂಡು ಇಲ್ಲೇ ಕೂತ್ಕೊಂಡ್ಬಿಡ್ತಿದ್ದೆ. ಅಲ್ಲಿ ಒಂದು ಡ್ರೋನ್ ಶಾಟ್ ಹಾಕಿದ್ರೆ ಟ್ರೈನ್ ಹೋಗ್ಬೇಕಾರೆ ಇನ್ನೂ ಕಲಾನೇ ಏನು ಮಾಡೋದು ಗೊತ್ತಿಲ್ಲಲ್ಲ. ವಿ ಗೋಯಿಂಗ್ ವೆರಿ ಫ್ಯೂ ಪೀಪಲ್ ರೋಡ್ ಟ್ರಿಪ್ ಮಾಡಿದ್ದಾರೆ. ಮೋಸ್ಟ್ಲಿ ಕನ್ನಡಿಗೆ ಯಾವ ನನ್ನ ಮಗನೂ ಮಾಡಿಲ್ಲ ಅನ್ಸುತ್ತೆ, ನಾನು ಒಬ್ಬನೇ ಮಾಡಿರಬೇಕು. ಪೀಪಲ್ ಮೈ ಥಿಂಕ್ ಇಟ್ಸ್ ಮುಟ್ಟಾಳ್ ಥರ ಅಂತ. ನೋ ಬಾಸ್, ಇಟ್ ಇಸ್ ನಾಟ್ ಮುಟ್ಟಾಳ್, ಇಟ್ಸ್ ಬೆಸ್ಟ್ ಥಿಂಗ್ ದಟ್ ಐ ಎವರ್ ಡನ್. ಇದೆಲ್ಲ ಜಸ್ಟ್ ಕೈಂಡ್ ಆಫ್ ಹೋಮ್ ವರ್ಕ್ ವಾಟ್ ಐ ಆಮ್ ಡೂಯಿಂಗ್. ಐ ಆಮ್ ಗೋನ್ ಕಮ್ ಬ್ಯಾಕ್ ಅಗೇನ್. ವಿಯೆಟ್ನಾಮ್ 100% ಬರ್ತೀನಿ. ವೀಸಾ ಮುಗೀಲಿ, ಒಂದು 2 ತಿಂಗಳಾಗಲಿ, ಬೇರೆ ಕಂಟ್ರಿ ನೋಡ್ಕೊಂಡು ಅಲ್ಲಿ ಹೋಮ್ ವರ್ಕ್ ಮಾಡ್ಕೊಂಡು ಬಂದು ದೆನ್ ಐ ನೋ ಎಕ್ಸಾಕ್ಟ್ಲಿ ಹೌ ಟು ಎಕ್ಸ್ಪ್ಲೋರ್. ಒಂದೊಂದು ಜಾಗ ಒಂದೊಂದು ವಾರ ಇರಲೇಬೇಕು, ಆವಾಗಲೇ ಫುಲ್ಲಾಗಿ ಯು ವಿಲ್ ಬಿ ಏಬಲ್ ಟು ಸೀ ಥಿಂಗ್ಸ್. ಇಸ್ ನಾಟ್ ಅಬೌಟ್ ಅಲ್ಲೊಂದು ಪ್ಯಾಲೇಸ್ ಇತ್ತಂತೆ ಅದು ನೋಡಬೇಕಂತೆ, ಅಲ್ಲೊಂದು ಚರ್ಚ್ ಇತ್ತಂತೆ ನೋಡಬೇಕಂತೆ, ಅಲ್ಲಿ ಇನ್ನೊಂದು ಮಾನ್ಯುಮೆಂಟ್ ಇತ್ತು. ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಮೀ. ಅದೆಲ್ಲ ನಾಟ್ ಅಟ್ ಆಲ್ ಇಂಪಾರ್ಟೆಂಟ್ ಫಾರ್ ಮೀ. ಇಸ್ ದ ಡ್ರೈವ್ ಆ್ಯಂಡ್ ಸೀಯಿಂಗ್ ಆ್ಯಂಡ್ ರಿಲ್ಯಾಕ್ಸಿಂಗ್, ಆಯಿತಾ. ಒಂದೇ ಒಂದು ಮಿಸ್ ಏನು ಮಾಡ್ತೀನಿ ಅಂದರೆ ವರ್ಕೌಟ್ ಮಾಡ್ತಾ ಇಲ್ಲ. ಐ ಆಮ್ ವೆರಿ ಅಪ್ಸೆಟ್ ಅಬೌಟ್ ಇಟ್ ದಟ್ ಐ ಆಮ್ ನಾಟ್ ಡೂಯಿಂಗ್ ದ ವರ್ಕೌಟ್. ಮಾಡಿದರೆ ಬಾಡಿನೂ ನೆಟ್ಟಿಗಿರ್ತಿತ್ತು ಆ್ಯಂಡ್ ಹೆಲ್ದಿಯಾಗೂ ಇರ್ತದೆ, ಆಯಿತಾ. ಇಲ್ಲಿ ಮಾತ್ರ ಹೇಳ್ತೀನಿ, ವೆಜಿಟೇರಿಯನ್ಸ್ ಅವ್ರು ಬಂದರೆ ಮಾತ್ರ ತುಂಬ ಅನುಭವಿಸ್ತೀರಾ, ಆಯಿತಾ. ನನಗೆ ಚಿಕನ್ ತಿನ್ನೋನ್ಗೇ ಕಷ್ಟಪಡ್ತಾಯಿದ್ದೀನಿ. ನಿಮಗೆ 1000 ಟೈಪ್ ಸೀ ಫುಡ್ ಸಿಗ್ತದೆ, ನನಗೆ ಅದೆಲ್ಲ ತಿಂದು ಅಭ್ಯಾಸ ಇಲ್ಲ. ತಿನ್ನೋಕೆ ಹೆಂಗೇನು ಹೇಳ್ಕೊಟ್ರೆ ಅವ್ರು ತಿಂದುಬಿಡ್ತೀನಿ. ಇವ್ರಿಗೆ ಅರ್ಥ ಆಗಲ್ಲ ಭಾಷೆ ಅಂತ, ಅವ್ರಿಗೆ ಬೈಯೋದೇನಿಲ್ಲ. ಅವ್ರು ಪ್ರೌಡ್ ಆಫ್ ಅವ್ರ ಭಾಷೆ ಯಾರು, ಆಯಿತಾ. ನಾವುಗಳೆಲ್ಲ ವಿ ಡೋಂಟ್ ಕೇರ್ ಅಬೌಟ್ ಇಟ್. ಎಲ್ಲ ಭಾಷೆಯಲ್ಲಿ ವಿ ಎಂಕರೇಜ್ ಪೀಪಲ್, ಆಯಿತಾ. ಎಸ್ಪೆಷಲಿ ಕರ್ನಾಟಕದಲ್ಲಿ, ಆಯಿತಾ. ದಟ್ ಈಸ್ ವಾಟ್ ದಿವ್ ಡನ್. ತಮಿಳ್ನಾಡಲ್ಲೆಲ್ಲ ಹರ್ಕೊಳಕ್ಕಾಗಲ್ಲ, ಅಲ್ಲೆಲ್ಲ ಇಂಗ್ಲೀಷ್ ಬೋರ್ಡೇ ಹಾಕಲ್ಲ. ತಮಿಳ್ ಹೆಂಗಿದ್ರೆ ಕಲಿ, ತಮಿಳು ಮಾತಾಡೋಂಗಿದ್ರೆ ಮಾತಾಡು. ಯಾವನೊಬ್ಬ ಯೂಟ್ಯೂಬರ್ ಆಗಿದ್ದಂತೆ, ಕರ್ನಾಟಕದಲ್ಲಿ ಇಂಗ್ಲೀಷ್ ಬೋರ್ಡ್ ಇಲ್ಲ, ಎಷ್ಟು ಕಳೆದೋಗ್ಬಿಟ್ಟೆ ಅಂದ್ಬಿಟ್ಟು. ಬದನೆಕಾಯಿ ಬಾ ಇಲ್ಲಿ ತೋರಿಸ್ತಾರೆ ನಿನಗೆ, ಆಯಿತಾ. ಸೊ ಜನಗಳು ಸಮ್ ಪೀಪಲ್ ಅಲ್ಲ ದಟ್. ನೋಡಿ ವ್ಯೂ ಹೆಂಗಿದೆ, ಎಷ್ಟು ನೋಡಿದ್ರೂ ಸಾಕಾಗಲ್ಲ ಸ್ವಾಮಿ. ನೀವು ಆ್ಯಕ್ಚುಲಿ ಗಾಡಿ ನಿಲ್ಲಿಸ್ಬಿಟ್ಟು ಕರೆಕ್ಟಾಗಿ ಲೆಫ್ಟ್ ರೈಟ್ ತಿರ್ಕೊಂಡು ನೋಡಿದ್ರೆ ಇನ್ನೂ ವ್ಯೂಗಳು, ಇನ್ನೂ ಏನೇನು ಪಕ್ಕದಲ್ಲೇ ಟ್ರೈನ್ ಟ್ರ್ಯಾಕ್ ಹೋಗ್ತಾಯಿದೆ, ಟ್ರೈನ್ ಇಲ್ಲ. ಅದು ಗಾಳಿ ಎಷ್ಟು ಅಂದರೆ ಡ್ರೋನ್ ಹಾರ್ಸೋಣ ಅಂತ ಆಸೆ, ಬಟ್ ಡ್ರೋನ್ ವಾಪಸ್ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ ನನಗೆ, ಆಯಿತಾ. ಅದಕ್ಕೆ ನಾನು ಬಿಡ್ತಾ ಇಲ್ಲ. ಇಲ್ಲಂದ್ರೆ ಅದನ್ನು ತೋರಿಸ್ಬಿಡ್ತಿದ್ದೆ, ಆ ಟ್ರ್ಯಾಕ್ ಮೇಲೇ ಗಾಡಿ ಓಡಿಸ್ಕೊಂಡು ಹೋಗ್ಬಿಡ್ತಿದ್ದೆ ಅದು ನನ್ನ ಡ್ರೋನ್ನ. ಐಮ್ ಟೆಲಿಂಗ್ ಯು, ಪಕ್ಕದಲ್ಲೇ ಟ್ರ್ಯಾಕ್ ನೋಡಿ, ರೈಟಲ್ಲಿ ಸಮುದ್ರ, ಮುಂದೆ ಸಮುದ್ರ, ಎಲ್ಲಿ ನೋಡಿದ್ರು ಸಮುದ್ರ. ಅದು ದೇವರು ಅದು ಹೆಂಗೆ ಕ್ರಿಯೇಟ್ ಮಾಡಿದ್ರಪ್ಪ ದೇವರು, ಬಾಬಾ. ಇಲ್ಲಿ ಒಂದು ಪರ್ವತ ಬೇಕು, ಅದ್ರ ಮುಂದ್ಗಡೆ ಇನ್ನೊಂದು ಐಲ್ಯಾಂಡ್ ಬೇಕು. ನಾವು ಪೇಂಟಿಂಗಲ್ಲೂ ಮಾಡೋಕ್ಕಾಗಲ್ಲ, ಯೋಚನೆ ಮಾಡೋಕ್ಕಾಗಲ್ಲ, ಆ ಥರ ಮಾಡಿಟ್ಟಿದ್ದಾರೆ ದೇವರು. ಅದನ್ನ ಎಂಜಾಯ್ ಮಾಡೋಕ್ಕೆ ಬರಲ್ಲ. ಕೇಳಿದ್ರೆ ನಮ್ಮ ತಾಯಿನೇ ತಗೊಳ್ಳಿ, ಇಲ್ಲಪ್ಪ ನಂಗೆ ಮೈಸೂರೇ ಸಾಕಂತಾರೆ. ದೇವರೇ, ಇರೋದೊಂದು ಜೀವ, ಯಾವಾಗ ಹೋಯ್ತದೋ ಹೇಳೋಕ್ಕಾಗಲ್ಲ. ಯಾರ್ದು ಎಲ್ಲರೂ ಹೋಗಲೇಬೇಕು, ನೋಡ್ಬಿಟ್ಟು ಹೋಗೋದಲ್ವಾ. ನನಗೆ ಎಲ್ಲರೂ ಬ್ರೇಕ್ ಸಿಕ್ಕಿದ್ರೆ ಸಾಕಂತ ಇರ್ತೀನಿ, ಯಾಕಂದರೆ ಕೂತ್ಕೊಳ್ಳೋಕ್ಕಾಗಲ್ಲ ಸ್ವಾಮಿ. 2 ಲಗೇಜ್ ಮಾತ್ರ ಬಿಡೋಕ್ಕಾಗಲ್ಲ, ಎಲೆಕ್ಟ್ರಾನಿಕ್ಸು ಪ್ಲಸ್ ಕಾಸು ಮತ್ತು ನನ್ನ ಪಾಸ್ಪೋರ್ಟು ಮತ್ತು ಡ್ರೋನು, ಇದೆಲ್ಲ ಬಿಡೋಕ್ಕಾಗಲ್ಲ. ಬೇಕಾದ್ರೆ ಲಗೇಜ್ ಬ್ಯಾಗ್ ಬಿಟ್ಬಿಡ್ತೀನಿ, ಇದೆಲ್ಲ ಅದನ್ನು ಭಾರನೇ ಎತ್ಕೊಂಡು ಬಿಡಾಡೋದು. ನೋಡಿ ಇಲ್ಲಿ ಟ್ರೈನ್ ಟ್ರ್ಯಾಕ್ ಯಾವಾಗ ಈ ಕಡೆ ಬಂತು ಗೊತ್ತಾಗಿಲ್ಲ ನನಗೆ. ರೈಟೆಲ್ಲ ಇತ್ತು, ಎಲ್ಲೋ ಕೆತ್ತಬಿಟ್ಟವ್ರೆ, ಯಾವುದೋ ಪರ್ವತದ ಕೆಳಗೆ ಕೆತ್ತಬಿಟ್ಟು ಎಳಗಡೆ ಎತ್ಕೊಂಬಂದ್ಬಿಟ್ಟವ್ರೆ. ಅದು ಮಿಸ್ ಮಾಡಿಬಿಟ್ಟೆ ನಾನು. ಸಿಕ್ತು ನೋಡಿ ಟ್ರೈನ್ನ ಕ್ಯಾಚಿಂಗು. ಐ ವಾಂಟ್ ಟು ಕ್ಯಾಚ್ ದ ಟ್ರೈನು. ಅದ್ರ ಬಾಲ ಸಿಕ್ಬಿಡ್ತು.
ಅದೇ ಯಾವಾಗ ಹೊರಟಿದ್ದು ನನಗೆ ಗೊತ್ತಿಲ್ಲ. ಆವಾಗ ನನಗೆ ಅಲ್ಲಿಂದ ಆ ಘಾಟ್ ಸೆಕ್ಷನ್ ಸಿಕ್ಬಿಟ್ಟಿದ್ರೆ ಇವಾಗ ನೋಡಿ ಇವಾಗಲೇ ಇವ್ನು ನನ್ನ ಪಕ್ಕದಲ್ಲಿ ಹೋಗ್ಬಿಟ್ಟು ಟ್ರೈನ್ಗೆ ಆರು ನೋಡಿ ಅವ್ನು ಹೊಡಿತಾನೆ. ಅದು ಖುಷಿ ನೋಡಿ 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 ಏನು ಖುಷಿ. 5 ವರ್ಷ ಹುಡುಗನ ಥರ ಕುಣಿತಾ ಇದ್ದೀನಿ ಗೊತ್ತಾ. ಇದು ಸಚ್ ಅನ್ ಎಕ್ಸೈಟ್ಮೆಂಟ್. ಅವ್ನು ನನ್ನ ನೋಡೋದು, ನಾನು ಅವ್ನು ನೋಡೋದು, ಆರು ನೋಡಿ ಅಂತ ಹೇಳೋದು, ಮುಂದೆ ಗಾಡಿ ನೋಡೋದು, ಕ್ಯಾಮ್ರಾ ಬೇರೆ ಮೇಂಟೈನ್ ಮಾಡೋದು. ಇದು 30 ಕಿಲೋಮೀಟರ್ ಜೊತೆಗೆ ಬಂದಿದ್ದೀನಿ ಗೊತ್ತಾ. ಪಕ್ಕದಲ್ಲೇ ಟ್ರ್ಯಾಕ್. ಈ ನನ್ನ ಮಗ ನನ್ನ ಲೆಫ್ಟಲ್ಲಿ ಇದ್ದ ಟ್ರ್ಯಾಕು ಇವಾಗ ರೈಟ್ಗೆ ಹೆಂಗೆ ಅಂತ ಗೊತ್ತಿಲ್ಲ. ಅದನ್ನೆಲ್ಲ ಡೀಪಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕು. ನಾನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಇದ್ದೀನಿ ಆಯಿತಾ. ಐ ಡೋಂಟ್ ಗೋ ಫಾಸ್ಟ್. ಇವನ್ ಕಾರದು ನಾನು 80 ಮೇಲೆ ಹೋಗೋದಿಲ್ಲ. ಇದು ಲಾಸ್ಟ್ ಶಾರ್ಟು. ಬಟ್ ಇದು ನೋಡಿ ಬರ್ತಾ ರೋಡಲ್ಲಿ ಇದು ಕಾಣಿಸ್ಬಿಡ್ತು. ಇದು ಏನಿದು ಈ ಬೈಕ್ ಹೋಯ್ತವಲ್ಲ, ನಾನು ಹೋಗ್ಬಿಟ್ಟು ನೋಡೇ ಬೇಕು. ನಾನು ಇಲ್ಲಿ ವುಡ್ಡನ್ನು ಪ್ಲಾಟ್ಫಾರ್ಮ್ ಮಾಡಿಬಿಟ್ಟವ್ರೆ. ಗಿಡು ಅಂತದೆ. ಆ ಲಗೇಜ್ ಇಟ್ಕೋಬೇಕು, ಆ ಕ್ಯಾಮ್ರಾ ನೋಡ್ಕೊಬೇಕು, ನಾನು ಬೀಳ್ದಿರಂಗೆ ನೀರಲ್ಲಿ ನೋಡ್ಕೊಬೇಕು. ಆ ಕಡೆ ಗಾಡಿ ಬಂದರೆ ಏನು ಮಾಡೋದು ಒಂದು ಯೋಚನೆ ಬಂತು. ನಾನು ವಾಪಸ್ ಬರ್ಬೇಕಾದ್ರೆ ಬಂತು. ಅದ್ರ ಕಥೆನೇ ಅದ್ರ ಫುಟೇಜ್ ತೋರಿಸಲ್ಲ ಬಿಡಿ ನಾನು ನಿಮಗೆ ಆಯಿತಾ. ಅದ್ರ ಕತೆ ಕೇಳಬೇಕು. ಅಯ್ಯೋ ಗಾಡಿ ನಿಲ್ಸೋಕ್ಕಾಗಲ್ಲ ಆಯಿತಾ. ನಾನು ಬೇರೆ ಸುಸ್ತಾಗಿದ್ದೀನಿ. ಯಾವಾಗಾದ್ರೂ ರೂಮ್ ಸಿಕ್ಕ ಸಾಕಂತ ನಾನಿದ್ದೀನಿ. ಅದ್ರಲ್ಲಿ ಬೇರೆ ಈ ಥ್ರಿಲ್ ಬೇಕು ನನಗೆ. ಇದನ್ನ ಮಾಡ್ದೇ ಹೋಗ್ಬಿಟ್ಟಿದ್ರೆ ಮತ್ತೆ ಇಲ್ಲಿಗೆ ಬರ್ತೀನಿ ಅಂತ ಏನು ಗ್ಯಾರಂಟಿ. ಇದು ಒಂದಕ್ಕೋಸ್ಕರ ಹೋಯ್ತು ಹೋಗಲೇ ಬಂದ್ಬಿಟ್ಟು ಆಯಿತಾ. ಎಷ್ಟು ಗೊತ್ತಾ, 30 ರೂಪಾಯಿ 35 ರೂಪಾಯಿ ಕೊಟ್ಟೆ ಅಷ್ಟೇ ಇದ್ರ ಮೇಲೆ ಹೋಗೋಕ್ಕೆ. ನೋಡಿ ಹಿಂದ್ಗಡೆನೂ ಬೈಕು ಕಾಣುತ್ತಾ. ಕ್ಯಾಮ್ರಾ ಎಲ್ಲ ಇಟ್ಕೊಂಡು ಎಷ್ಟೆಲ್ಲ ಪಜಿತಿ, ಎಷ್ಟೆಲ್ಲ ಕಷ್ಟ ಪಡಬೇಕು. ಬಟ್ ಒಂಥರ ಥ್ರಿಲ್ಲು. ಇಟ್ ಇಸ್ ಅನ್ ಅಚೀವ್ಮೆಂಟ್ ಯಾರ್. ಇಟ್ ಇಸ್ ಅನ್ ಅಚೀವ್ಮೆಂಟ್. ಒಂದು ಕಾಲ ಬರುತ್ತೆ ದಟ್ ಇದೆಲ್ಲ ಮಾಡೋಕೆ ಆಗೋದಿಲ್ಲ. ಅವಾಗ ಏನು ಮಾಡ್ಬೋದು, ನನ್ನ ವೀಡಿಯೋ ನಾನೇ ನೋಡ್ಕೊಂಡು ಖುಷಿ ಪಡ್ಬೋದಲ್ಲ. ಇಷ್ಟೆಲ್ಲ ವಿ ಎಂಜಾಯ್ಡ್ಸ್. ಕರೆಕ್ಟ್ ಅಲ್ವಾ. ಲುಕ್ ಅಟ್ ದಿಸ್. ಇದೆಲ್ಲ ನಮ್ಮದೇ ಒಂದು ಗಾಡಿ ಇಲ್ಲ ಅಂದರೆ ಇದೆಲ್ಲ ಯು ಎಕ್ಸ್ಪೀರಿಯನ್ಸ್. ಯು ಕಾಂಟ್ ಎಕ್ಸ್ಪೀರಿಯನ್ಸ್. ಯು ಶುಡ್ ಡೂ ಇಟ್. ನಿಮಗೋಸ್ಕರ ನಿಮ್ಮ ಟೈಮ್ ಕೊಟ್ಕೊಳ್ಳಿ. ದಟ್ ಇಸ್ ದ ಬೆಸ್ಟ್ ಥಿಂಗ್ ದಟ್ ಐ ವಿಲ್ ಟೆಲ್ ಯು ಅಬೌಟ್. ಎಲ್ಲರಿಗೂ ಬೇರೆ ಯಾರ್ಯಾರಿಗೋ ಟೈಮ್ ಕೊಡ್ತೀರಂತ ನಿಮಗೆ ನೀವು ಯಾವಾಗ ಟೈಮ್ ಕೊಟ್ರಿ. ಸಿ ಐ ಗಿವ್ ಮೈ ಸೆಲ್ಫ್ ಟೈಮ್. ಯಾರು ಬರಲಿ ಬಿಡಲಿ. ಐ ಕೀಪ್ ಆಸ್ಕಿಂಗ್. ನಮ್ಮ ತಾಯಿಯವ್ರನ್ನ ಕೇಳ್ತಾ ಇರ್ತೀನಿ, ಬಾಮ್ಮ ಅಂತೀನಿ, ಬರಲ್ಲ ಅಂತೆ. ಹೋಗ್ಲಿ ಬಿಡು ಬದನೆಕಾಯಿ. ಅವ್ರದ್ದೇ ಒಂದು ಪ್ರಪಂಚ. ಆ ಸೀರಿಯಲ್ ಬಿಟ್ಟು ಬರಲ್ವಂತೆ. ಆ ಮನೆ ಕ್ಲೀನ್ ಮಾಡ್ಕೊಂಡಿರ್ಬೇಕು. ಇಲ್ಲೋದ್ರೆ ಮನೆ ಗಲೀಜು ಆಗುತ್ತೆ ಅಂತ ಇಟ್ಕೊಳ್ಳಿ. ಅದೇನೋ ಆಸ್ತಿ ಉಳ್ಕೊಳ್ಳಲ್ಲ. ಅಯ್ಯೋ ಅವ್ರು ಎಷ್ಟು ಆಸ್ತಿ ಮಾಡಿದ್ರಿ ಎಲ್ಲ ಕಳ್ಕೊಂಡವ್ರೆ. ಇದೊಂದು ಇಟ್ಕೊಂಡವ್ರು ಅದನ್ನು ಉಳಿಸ್ಕೊಳ್ತೀನಿ ಅಂತ ಅಂದ್ಕೊಂಡವ್ರೆ. ಅಯ್ಯೋ ಇದು ದುಡ್ಡಿಂದೆ ಹೋಗ್ಬಾರ್ದು ಸ್ವಾಮಿ ಆಯಿತಾ. ಇದೆಯಾ ಮಜಾ ಮಾಡಿ. ಅದು ಇಲ್ಲಿ ಬಂದರೆ ಕಮ್ಮಿ ಖರ್ಚು. ನಾ ಹೇಳ 1250 ರೂಪಾಯಿ ಅದು ಜಾಸ್ತಿ. ಅದು ತಿಂಗಳಿಗೆಲ್ಲ ತಗೊಂಡ್ಬಿಡ್ತೀನಿ ಅಂದರೂ ನೀವು ಇನ್ನೂ ಕಮ್ಮಿಲಿ ವರ್ಕೌಟ್ ಆಗಿಬಿಡ್ತದೆ ನಿಮ್ಗೆ. ಅಲ್ಲಿ ನಿಮ್ಮ ಇಂಡಿಯಾದಲ್ಲಿ ಏನು ಕಷ್ಟ ಮಾಡ್ತೀರ ಅದಕ್ಕಿಂತ ತುಂಬ ಕಮ್ಮಿ ಇಲ್ಲೇ ಇದೆ. ಫ್ಲೈಟ್ ಒಂದು ಸ್ವಿಮ್ ಮಾಡ್ಕೊಂಡಾರ ಬಂದುಬಿಡಿ ವಿಯೆಟ್ನಾಂ. ನಾನು ಇನ್ನೂ ಎಷ್ಟು 11-12 ದಿವಸ ಇದು ಅಷ್ಟೇ. ಆಲ್ರೆಡಿ ನಾನು ಸೊ ಎಕ್ಸೈಟೆಡ್. ಇನ್ನು ಲೆಕ್ಕ ಹಾಕಿ ಏನಾದರೂ ನಾನು ಇಲ್ಲೇ ಪರ್ಮನೆಂಟ್ ಸೆಟ್ಲ್ ಆಗಿಬಿಟ್ರೆ ಹೇಗಿರುತ್ತೆ ಅಂತ ಅದನ್ನು ನೋಡೇ ಬಿಡೋಣ. ಹೊಸ ದಿನ ಸಿಗ್ತೀನಿ, ಆ ಜಾಗ ತೋರಿಸ್ತೀನಿ ನಿಮಗೆ. ಕ್ಯೂನಾನ್ ಅಂದ್ಬಿಟ್ಟು ನಾಥ್ರಾಂಗಿಂದ ಕ್ಯೂನಾನ್ ಹೋಗ್ತಾರೆ ರೂಟಲ್ಲಿ ಇದೆಲ್ಲ ಆಗಿರೋದು ವಿಷಯ ತೋರಿಸ್ತಾ ಇದ್ದೀನಿ ಅಪ್ಡೇಟು. ಸೊ ಶೇರ್ ಮಾಡಿ. ನಾನು ಹೇಳ್ತೀನಿ ಏನಕ್ಕೆ ನಮ್ಮ ಟೋಲು ತುಂಬ ಹರ್ಕೊಳ್ತಾನೆ. ನಾವು ತುಂಬ ಮಾಡಿದ್ದೀವಿ ಡೆವಲಪ್ಮೆಂಟ್ ಅಂತ. ಇದು ನೋಡೋಕ್ಕೆ ಹೇಳಿ ಬರಲಾ. ಸಿಗ್ತೀನಿ. ಸ್ಟೇ ಸೇಫ್.